ನಮಸ್ಕಾರ ಸ್ನೇಹಿತರೆ. ಓಂ ಗಂ ಗಣಪತಯೇ ನಮಃ. ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೌರಿ ಹಬ್ಬ ಈ ವರ್ಷದಲ್ಲಿ ಯಾವಾಗ ಬಂದಿದೆ, ಶುಭ ಮುಹೂರ್ತ, ಪೂಜೆ ವಿಧಿವಿಧಾನ, ಮಹತ್ವ, ಮಂತ್ರ ನೋಡೋಣ ಬನ್ನಿ. ಗೌರಿ ಹಬ್ಬ ಅಥವಾ ಗೌರಿ ಪೂಜೆ ವಿವಾಹಿತ ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬ. ಈ ದಿನ ವಿವಾಹಿತ ಮಹಿಳೆಯರು ಪ್ರತಿಯ ದೀರ್ಘಾಯುಷ್ಯಕ್ಕಾಗಿ ಒಳಿತಿಗಾಗಿ ಗೌರಿಯನ್ನು ಪೂಜಿಸುತ್ತಾರೆ. ಈ ವರ್ಷ ಗೌರಿ ಪೂಜೆಯನ್ನು ನಾವು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು, ಗೌರಿ ಪೂಜೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಗೌರಿ ಹಬ್ಬವು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಸಮೃದ್ಧಿಗಾಗಿ ಮತ್ತು ಸಂತೋಷಕ್ಕಾಗಿ ದೈವಿಕ ಆಶೀರ್ವಾದವನ್ನು ಪಡೆದುಕೊಳ್ಳಲು ಆಚರಿಸುವ ಪ್ರಮುಖ ಹಬ್ಬವಾಗಿದೆ. ಈ ಹಬ್ಬವನ್ನು ಗಣೇಶ ಚತುರ್ಥಿಯ ಹಿಂದಿನ ದಿನ ಬರುವ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ದಿನ ಮಹಿಳೆಯರು ಪಾರ್ವತಿ ದೇವಿಯ ರೂಪವಾದ ಗೌರಿ ದೇವಿಯ ವಿಗ್ರಹವನ್ನು ಮನೆಯಲ್ಲಿ ಇರಿಸಿ ಹೂವು, ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುವ ಮೂಲಕ ಪೂಜಿಸುತ್ತಾರೆ. ಗೌರಿ ಪೂಜೆಯನ್ನು ಮಾಡುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಆಗುವುದು, ಪತಿ ಪತ್ನಿ ನಡುವೆ ಸಾಮರಸ್ಯ ಹೆಚ್ಚಾಗುವುದು ಮತ್ತು ಕುಟುಂಬದಲ್ಲಿ ಸಾಮರಸ್ಯ ವೃದ್ಧಿಯಾಗುವುದು. ಸ್ವರ್ಣ ಗೌರಿ ವ್ರತವೆಂದು ಕರೆಯಲಾಗುವ ಗೌರಿ ಹಬ್ಬದ ಆಚರಣೆ ಹೇಗಿರುತ್ತೆ ಈ ವರ್ಷ ಎಂಬುದನ್ನು ಇಲ್ಲಿ ನೋಡೋಣ ಬನ್ನಿ. ಗೌರಿ ಹಬ್ಬ ದಿನಾಂಕ ಮತ್ತು ಸಮಯ. ಗೌರಿ ಹಬ್ಬ ಈ 2024ರಲ್ಲಿ ಸೆಪ್ಟೆಂಬರ್ 6ರಂದು ಶುಕ್ರವಾರ ಬಂದಿದೆ. ಗೌರಿ ಹಬ್ಬ ತಿಥಿ ಆರಂಭ ಸೆಪ್ಟೆಂಬರ್ 5 ಗುರುವಾರ ಮಧ್ಯಾಹ್ನ 12 ಗಂಟೆಯಿಂದ ಸೆಪ್ಟೆಂಬರ್ 6 ಶುಕ್ರವಾರ 3 ಗಂಟೆಗೆ ಮುಗಿಯುತ್ತದೆ. ಗೌರಿ ಪೂಜೆ ಮುಹೂರ್ತ ಸೆಪ್ಟೆಂಬರ್ 6 ಬೆಳಿಗ್ಗೆ 5 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ ಶುಭ ಮುಹೂರ್ತ ಪೂಜೆ ಮಾಡಬೇಕಾಗುತ್ತದೆ. ಗೌರಿ ಪೂಜೆ ವಿಧಾನ. ಗೌರಿ ಪೂಜೆಗೆ ಸಂಬಂಧಿಸಿದ ಆಚರಣೆಗಳು ಹಿಂದೂ ಸಂಪ್ರದಾಯವನ್ನು ಮತ್ತು ಮಹತ್ವವನ್ನು ಒಳಗೊಂಡಿದೆ. ಗಣೇಶ ಚತುರ್ಥಿಯ ಹಿಂದಿನ ದಿನ ವಿವಾಹಿತ ಮಹಿಳೆಯರು ಬೇಗನೆ ಎದ್ದು ಸ್ನಾನ ಮಾಡಿ ನಂತರ ಸಾಂಪ್ರದಾಯಿಕ ಉಡುಪನ್ನು ಧರಿಸುತ್ತಾರೆ. ನಂತರ ಅವರು ತಮ್ಮ ಮನೆಗಳ ಪ್ರವೇಶ ದ್ವಾರದಲ್ಲಿ ವಿಸ್ತಾರವಾದ ರಂಗೋಲಿ, ಹೂವಿನ ಅಲಂಕಾರವನ್ನು ಮಾಡುತ್ತಾರೆ. ಇದು ಗೌರಿ ದೇವಿಯನ್ನು ಮನೆಗೆ ಸ್ವಾಗತಿಸುವ ಸಂಕೇತವಾಗಿದೆ. ಒಂದು ಪವಿತ್ರ ಕಲಶದಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಮಾವಿನ ಎಲೆಗಳು, ತೆಂಗಿನಕಾಯಿಯನ್ನು ಇಟ್ಟು ಹೂಗಳಿಂದ ಅಲಂಕರಿಸಿ ಈ ಕಲಶವು ಗೌರಿ ದೇವಿಯನ್ನು ಪ್ರತಿನಿಧಿಸುತ್ತದೆ. ನಂತರ ಮಹಿಳೆಯರು ಗೌರಿ ದೇವಿಯನ್ನು ಪೂಜಿಸುತ್ತಾರೆ. ಪ್ರಾರ್ಥನೆಗಳು, ಹೂಗಳು, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ. ಸಂತೋಷ ಮತ್ತು ಸಾಮರಸ್ಯದ ದಾಂಪತ್ಯ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾರೆ. ಸ್ವರ್ಣ ಗೌರಿ ವ್ರತವು ಮಣಿಕಟ್ಟಿನ ಮೇಲೆ ಗೌರಿ ಕಂಕಣಂ ಎಂದು ಕರೆಯಲ್ಪಡುವ ಪವಿತ್ರ ದಾರವನ್ನು ಕಟ್ಟುವುದನ್ನು ಒಳಗೊಂಡಿರುತ್ತದೆ. ಇದು ಅವರ ಪತಿಗೆ ಭಕ್ತಿ ಮತ್ತು ಬದ್ಧತೆಯನ್ನು ಸೂಚಿಸುತ್ತದೆ. ಸಂಧ್ಯೆ ಸಮಯದಲ್ಲಿ ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಮತ್ತು ಕೊಡುಗೆಗಳನ್ನು ಇಟ್ಟು ಪ್ರತಿಯೊಬ್ಬರಿಗೂ ಹಂಚಲಾಗುತ್ತದೆ. ಇದು ಸಮುದಾಯ ಮತ್ತು ಆಧ್ಯಾತ್ಮಿಕ ಸಂಪರ್ಕದ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಈ ಆಚರಣೆಗಳ ಮೂಲಕ ಭಕ್ತರು ವೈವಾಹಿಕ ಆನಂದ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತಾರೆ. ಗೌರಿ ಪೂಜಾ ಪ್ರಯೋಜನಗಳು ಏನು ಅಂದರೆ, ವಿವಾಹಿತ ಮಹಿಳೆಯರು ಗೌರಿ ಪೂಜೆ ಮಾಡುವುದರಿಂದ ಸಾಮರಸ್ಯ ಮತ್ತು ಸಂತೋಷದ ದಾಂಪತ್ಯ ಜೀವನವನ್ನು ಪಡೆದುಕೊಳ್ಳುತ್ತಾರೆ. ಗೌರಿ ಪೂಜೆಯನ್ನು ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುವುದು. ಗೌರಿ ಪೂಜೆ ಮಾಡುವುದರಿಂದ ಪರಿಸರದ ಮೇಲಿನ ದುಷ್ಟ ಪರಿಣಾಮ ಕಡಿಮೆಯಾಗುತ್ತದೆ. ಇದು ಕಾನೂನು ಹೋರಾಟಗಳನ್ನು ಗೆಲ್ಲಲು ಮತ್ತು ವಿರೋಧಿಗಳನ್ನು ಸೋಲಿಸಲು ಸಹಾಯ ಮಾಡುತ್ತದೆ. ಪೂಜೆಯ ಉದ್ದೇಶ ಸಂಪತ್ತನ್ನು ತರುವುದಾಗಿದೆ. ಈ ಉಪವಾಸ ವ್ರತವು ಕನ್ಯೆಯರಿಗೆ ಮಾಂಗಲಿಕ ದೋಷವನ್ನು ಕಡಿಮೆ ಮಾಡಲು ಸಹಕಾರಿ. ಬಯಸಿದ ವರವನ್ನು ಪಡೆಯಲು ಕನ್ಯೆಯರು ಈ ಪೂಜೆ ಮಾಡಬಹುದು. ಗೌರಿ ಪೂಜೆಯಿಂದ ಮಾನಸಿಕ ಶಾಂತಿ ದೊರೆಯುವುದು, ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನ ಸುಧಾರಿಸುವುದು ಮುಖ್ಯ ಆಗುತ್ತದೆ. ಗೌರಿ ಪೂಜೆ ಮಂತ್ರ. ಈ ಮಂತ್ರವನ್ನು ಗೌರಿ ಹಬ್ಬದ ದಿನದಂದು 108 ಸಾರಿ ಪಠಿಸಬೇಕಾಗುತ್ತದೆ. ಇದರಿಂದ ಗೌರಿ ದೇವಿಯ ಸಂತುಷ್ಟಲಾಗುತ್ತಾಳೆ ಮತ್ತು ಪೂಜೆಯ ಫಲವನ್ನು ನಿಮಗೆ ಪೂರ್ಣವಾಗಿ ಕಲಿಸುತ್ತಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ
ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡಿಕೊಂಡು ಓದ್ಕೋಬಹುದು. ಗೌರಿ ಪೂಜಾ ಮಹತ್ವ. ಗೌರಿ ಪೂಜೆ ಅಥವಾ ಗೌರಿ ಹಬ್ಬವು ಪ್ರಮುಖ ಹಿಂದೂ ಹಬ್ಬವಾಗಿದ್ದು ಇದು ಪಾರ್ವತಿ ದೇವಿಯ ರೂಪವಾದ ಗೌರಿಗೆ ಸಮರ್ಪಿತವಾಗಿದೆ. ಗಣೇಶ ಚತುರ್ಥಿಯ ಮುನ್ನ ಶುಕ್ರವಾರದಂದು ಆಚರಿಸಲಾಗುವ ಈ ಮಂಗಳಕರ ಹಬ್ಬವಂದು ಭಕ್ತರು ಗೌರಿ ದೇವಿಯನ್ನು ಪೂಜಿಸುತ್ತಾರೆ. ವಿವಾಹಿತ ಮಹಿಳೆಯರು ಸ್ವರ್ಣ ಗೌರಿ ವ್ರತವನ್ನು ಕೈಗೊಳ್ಳುತ್ತಾರೆ. ಸಾಮರಸ್ಯ ಮತ್ತು ವೈವಾಹಿಕ ಜೀವನಕ್ಕಾಗಿ ದೇವಿಯ ಆಶೀರ್ವಾದವನ್ನು ಕೋರಿಕೊಳ್ಳುತ್ತಾರೆ. ಸಂಪ್ರದಾಯದ ಪ್ರಕಾರ ಗೌರಿ ದೇವಿಯ ಈ ದಿನದಂದು ತನ್ನ ಪೋಷಕರ ಮನೆಗೆ ಭೇಟಿ ನೀಡಿದ್ದಾಳೆನ್ನುವ ನಂಬಿಕೆ ಇದೆ. ಮರುದಿನ ಅವಳ ಮಗ ಗಣಪತಿಯೊಂದಿಗೆ ಅವಳು ತನ್ನ ಪತಿಯ ಮನೆಗೆ ಹೋದಳು ಎನ್ನುವ ಕಥೆ ಇದೆ. ಹಾಗಾಗಿ ಮನೆಗಳಲ್ಲಿ ಮೊದಲು ಗೌರಿಯನ್ನು ಕೂರಿಸಿ ನಂತರ ಗಣೇಶವನ್ನು ಕೂರಿಸುವ ಸಂಪ್ರದಾಯವಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು.